ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಕೆಪಿಎಸ್ಸಿಯಲ್ಲಿ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ. ಅಂದ್ರೆ ಕೋಟಿಗೆ ಹುದ್ದೆಗಳು ಹರಾಜಾಗ್ತಿವೆ ಅನ್ನುವಂಥ ಬಹಳ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಒಂದೇ ಕೊಠಡಿಯಲ್ಲಿ 11 ಜನ ಪಾಸ್ ಆಗಿದ್ದಾರೆ. ಯಾಕೆ ಅನ್ನುವಂಥ ಯಕ್ಷ ಪ್ರಶ್ನೆ. ಈ ಕೆಪಿಎಸ್ಸಿ ಬೋರ್ಡ್ ಇದೆಯಲ್ಲ, ಯಾವುದನ್ನು ಕೂಡ ಸರಿಯಾಗಿ ಮಾಡಲ್ಲ. ಅಂದ್ರೆ ಯಾವುದೇ ಒಂದು ಎಕ್ಸಾಮ್ ಅನ್ನು ಕೂಡ ನೆಟ್ಟಗಾಗಿ ನಡೆಸಲಿಕ್ಕೆ ಆಗಲ್ಲ ಅನ್ನುವಂಥ ಪ್ರಶ್ನೆಗಳು, ಆ ರೀತಿಯ ಅನುಮಾನಗಳು ಸಹಜವಾಗಿ ಇದ್ದೇ ಇರುತ್ತೆ. ಈ ರೀತಿಯ ಅಕ್ರಮಗಳು, ಆರೋಪಗಳು ಫಸ್ಟ್ ಟೈಮ್ ಏನಲ್ಲ, ಇದು ಸುಮಾರು ವರ್ಷಗಳಿಂದ ಈ ರೀತಿಯಾಗಿ ನಡೀತಾನೆ ಇದೆ. ಸೊ ಹಂಗಾಗಿ ಪ್ರಾಮಾಣಿಕವಾಗಿ ಎಕ್ಸಾಮ್ಗಳನ್ನು ನಡೆಸಲಿಕ್ಕೆ ಆಗ್ತಾ ಇಲ್ವಾ? ಪ್ರಾಮಾಣಿಕವಾಗಿ ನಿಯತ್ತಾಗಿ ಓದ್ತಾ ಇರುವಂತಹ ಮಕ್ಕಳ ಭವಿಷ್ಯ, ಅಂದ್ರೆ ಅಭ್ಯರ್ಥಿಗಳ ಭವಿಷ್ಯ ಏನಾಗಿರಬೇಡ, ಅವರ ನರಕ ಯಾತನೆ ಎಂಥದ್ದು, ಇದನ್ನ ಸರಿ ಮಾಡೋದು ಹೇಗೆ, ಇವರ ಹಿಂದೆ ಇರೋರು ಯಾರು, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಮಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ಸ್ಪೆಷಲ್ ಅತಿಥಿ ನಮ್ಮ ಜೊತೆಗಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಹಿರಿಯ ವಕೀಲರಾಗಿರುವಂಥ ಎಸ್ ಬಾಲನ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಬಾಲನ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ಮತ್ತೆ ಸದ್ದು ಮಾಡ್ತಾ ಇರುವಂಥದ್ದು ಸರ್, ಈ ಒಂದು ಕೆಪಿಎಸ್ಸಿಲಿ ಆಗಿರುವಂಥ ಹಗರಣ. ಅಂದ್ರೆ ಒಂದು ಹುದ್ದೆ ಕೋಟಿಗೆ ಹರಾಜು ಆಗ್ತಾ ಇದೆ ಅನ್ನೋ ಒಂದು ಬಹಳ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಏನು ಹೇಳ್ತೀರಿ? ಅದು ಹಂಗೆ ಇರಬೇಕು, ಹಾಗಂದ್ರೆ ಲೂಟಿ ಹೊಡಿಯೋಕ್ಕೆ ಆಗುತ್ತೆ. ಈಗ ಅದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಹಿಂದುಳಿದವರು ಫಿಲ್ ಮಾಡಲ್ಲ. ಈಗ IAS 6,900 ಸ್ಯಾಂಕ್ಷನ್ ಸ್ಟ್ರೆಂತು 5,000 ಇದೆ, 1,900 ಫಿಲ್ ಮಾಡಲ್ಲ. ಈಗ ಹೈಕೋರ್ಟ್ ಜಡ್ಜಸ್ 25 ಹೈಕೋರ್ಟು ಸ್ಯಾಂಕ್ಷನ್ಡ್ ಪೋಸ್ಟು 1,140, ಅಂದರೆ 840 ಮಾತ್ರ ಇದ್ದಾರೆ. ಅದು ಶಾರ್ಟೇಜೇ ಇರಬೇಕು. ಸುಪ್ರೀಂ ಕೋರ್ಟ್ ಶಾರ್ಟೇಜೇ ಇರಬೇಕು, CBI ಶಾರ್ಟೇಜೇ ಇರಬೇಕು. ಪ್ರತಿಯೊಂದು ಶಾರ್ಟೇಜಲ್ಲೇ ಇರ್ತಾರೆ. ಆರ್ಮಿ ಆಫೀಸರ್ಸು ಶಾರ್ಟೇಜಲ್ಲೇ ಇರುತ್ತೆ. ಅಂದರೆ ಈ ಪ್ರಜಾಪ್ರಭುತ್ವ ಅನ್ನೋದು ವರ್ಕ್ ಆಗಬಾರ್ದು. ವರ್ಕ್ ಆದರೆ ಅಂಬಾನಿ ಅದಾನಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಹೆಂಗಾಗುತ್ತೆ ಅವ್ರಿಗೆ? ಒಂದು 30 ವರ್ಷಕ್ಕೆ ಮೊದಲು ಬಾಂಬೆಯಲ್ಲಿ 10 ರೂಪಾಯಿಗೆ ಟೀ ಲೀವ್ಸ್ ಮಾರಾಟ ಮಾಡ್ತಿದ್ದ ಅದಾನಿ 10 ಲಕ್ಷ ಕೋಟಿ ಎಲ್ಲಿಂದ ಆಕಾಶದಿಂದ ಬಿತ್ತ? ಹೆಂಗ್ ಬಂತು 10 ಲಕ್ಷ ಕೋಟಿ? ಏರ್ಪೋರ್ಟ್ ಅವಂದೇ, ಸೀಪೋರ್ಟ್ ಅವಂದೇ, ಎಲ್ಲನೂ ಅವ್ರದೇ. ಎಲ್ಲಿ ಬರುತ್ತೆ? ಇದಕ್ಕೆ IAS ಬೇಕು, ಇಂಥ ಕರಪ್ಟಿವ್ IPS ಬೇಕು, ಇಂಥ ಕರಪ್ಟಿವ್ KAS ಬೇಕು, ಇಂಥ ಕರಪ್ಟಿವ್ ಸಚಿವರು ಬೇಕು. ವ್ಯವಸ್ಥೆನೇ ಅದು ಹಿಂಗೆ ಫಂಕ್ಷನ್ ಆಗುತ್ತೆ. ಅದು ಇದರಲ್ಲಿ ಒಳ್ಳೆಯವ್ರನ್ನ ಬರೋಕ್ಕೆ ಸಾಧ್ಯನೇ ಇಲ್ಲ. 80 ವರ್ಷ ಆಯಿತು ಸ್ವತಂತ್ರ ಬಂದು. ಕೇರಿಯಾಗೇ ಇದೆ, ಅಗ್ರಹಾರ ಆಗಿದೆ, ಕೊಲಕೇರಿಯಾಗೇ ಇದೆ, ವಿಲ್ಲವಾಗೇ ಇದೆ. ನೀವು ಲೆಕ್ಕ ಮಾಡಿ, ವಿಲ್ಲದಲ್ಲಿ ಇರೋರೆಲ್ಲ ಯಾರು, ಕೊಲಕೇರಿನಲ್ಲಿ ಇರೋರು. ಇದು ವ್ಯವಸ್ಥೆ ಯಾಕೆ ಚೇಂಜ್ ಮಾಡಿಲ್ಲ? ಅಂದರೆ ಈ ದೇಶದ ಜನರನ್ನ ಮತ್ತು ದೇಶದ ಸಂಪತ್ತನ್ನು ಲೂಟಿ ಮಾಡಲು ಈ ಆಡಳಿತ ವರ್ಗ ಇದನ್ನ ಹೀಗೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಚೇಂಜಸ್ ತಂದಿಲ್ಲ. ಸರ್, ಈ ವ್ಯವಸ್ಥೆ ಹಿಂಗಾಗ್ಬಿಟ್ರೆ ಕಷ್ಟಪಟ್ಟು ಓದ್ತಾ ಇರುವಂಥ ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು, ಅವರ ಭವಿಷ್ಯ, ಅವರ ನರಕ ಯಾತನೆ, ಅಂದ್ರೆ ಏನು ಮಾಡಬೇಕು ಅಂತ ಹೇಳಿ. ಐ ಡಿಫರ್. ಕಷ್ಟಪಟ್ಟು ಓದೋರು, ಓದುವ ಅವಕಾಶ ಇರೋರು ಮಾತ್ರ ಓದ್ತಾರೆ. ಈಗ ಬೆಂಗಳೂರಲ್ಲಿ ಪೌರ ಕಾರ್ಮಿಕರಿದ್ದಾರೆ, ಆಯಿತಾ? ಇದನ್ನು ಬೆಂಗಳೂರೆಲ್ಲ ನಾನು ಸೆನ್ಸಸ್ ನೋಡಿದ್ದೀನಿ. ನೋ KAS, ನೋ IAS, ನೋ IPS, ನೋ ಎಂಜಿನಿಯರ್, ನೋ ಡಾಕ್ಟರ್. ಅವ್ರು ಬರೋದೇ ಇಲ್ಲ. ಈಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಎಲ್ಲಿ ಬರ್ತಾರೆ? ಒಂದು ಗುಂಪು ಬರುತ್ತೆ ಓದಕ್ಕೆ. ಈಗ ನೀವು ಈ ಪೌರ ಕಾರ್ಮಿಕರು ಇಲ್ಲ ಸ್ಲಮ್ಮಲ್ಲಿ ಹೋಗಿ ನೋಡಿ, 10 ಮನೆ ಇದೆ, ಅಲ್ಲಿ ಎಷ್ಟು ಜನ IAS ಓದಿದ್ದಾರೆ ನೋಡಿ, IPS, KPS. ಅವಕಾಶ ಎಲ್ಲಿದೆ? ಈಗ ನಾನು ಮೈ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದು ಕಾನ್ವೆಂಟಲ್ಲಿ ದೊಡ್ಡ ಪ್ರೀಮಿಯರ್ ಕಾಲೇಜಲ್ಲಿ ಓದಿರೋರ್ಗು ನನಗೆ ಮ್ಯಾಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ಓದೋಕ್ಕೆ ನಿಮ್ಗೆ ಅವಕಾಶನೇ ಇಲ್ಲ. ಎಲ್ಲಿ ಕಷ್ಟ ಬಿದ್ದು ಓದೋರೆಲ್ಲ ಇಲ್ಲ. ಒಂದು ಕಮ್ಯುನಿಟಿ, ಒಂದು ಗುಂಪು ಇದನ್ನೆಲ್ಲ ಹಣ, ಅಧಿಕಾರ, ಐಷಾರಾಮಿ ಜೀವನವನ್ನೇ ಅವರೇ ಅನುಭವಿಸ್ತಾ ಇದ್ದಾರೆ. ಇದರಲ್ಲಿ ನೀವು ಬರೋಕ್ಕೆ ಸಾಧ್ಯನೇ ಇಲ್ಲ. ಹೆಂಗ್ ಬರ್ತೀರಾ ನೀವು? ಅಂದ್ರೆ ಪರೀಕ್ಷೆಗಳನ್ನ ಬಿಟ್ಟಾಕ್ಬೇಕು, ಎಲ್ಲ ಹುದ್ದೆಗಳನ್ನ ಹರಾಜು ಹಾಕಬೇಕು ಅಂತನಾ? ಇಲ್ಲ, ನೀವು
ನೋಡಿ ಅಂದ್ರೆ ಓದೋ ನೀವ್ ಯಾಕೆ ಓದ್ತೀರಿ, ನೋಡಿ, ಅದಕ್ಕೆ ನೋಡಿ, ರೇಟ್ ಫಿಕ್ಸ್ ಮಾಡಬೇಡಿ ಅಂತ. ನೋಡಿ, ನೀವು ಕೆಲಸ ಕೊಡಿ, ಕೂಲಿ ಕೊಡಿ, ಓದ್ತಾನೆ ಅವನು. ಕೆಲಸ ಕೊಡಿ. ನೀವು ಮೆಟ್ರೋ ಎಷ್ಟು ಬ್ಯೂಟಿಫುಲ್ಲು, ವಂಡರ್ಫುಲ್ಲು, ಕಲರ್ಫುಲ್ಲು, ಸಂಬಳ ಪೇನ್ಫುಲ್ಲು, ಟಿಯರ್ಫುಲ್ಲು. 10,000 ಸಂಬಳ ಕೊಡ್ತೀರಾ ಅವ್ರಿಗೆ, DA ಕೊಡಲ್ಲ. ಅವ್ರ ಮಕ್ಕಳನ್ನ ಹೆಂಗ ಯಾವ ಸ್ಕೂಲಲ್ಲಿ ಓದ್ತಾನೆ ಹೇಳಿ ನೀವು ಓದಲೇಬಾರ್ದು. ಇದು ಧರ್ಮ. ಅದು ಶೂದ್ರರು ಓದಬಾರ್ದು, ದಲಿತರು ಓದಬಾರ್ದು, ಪಂಚಮರು ಓದಬಾರ್ದು. ಇದು ಕಾನೂನು. ಇದು ಆ ಕಾಲದಲ್ಲಿ, ಈ ಕಾಲದಲ್ಲಿ ಬಡವರು ಓಡಬಾರ್ದು. ನೀವು 10,000 ಸಂಬಳ ಕೊಟ್ಟರೆ ಯಾವ ಸ್ಕೂಲಲ್ಲಿ ನನ್ನ ಮಗನ ಓದಿಸೋದು? ಹಾಲಿಲ್ಲ, ಫ್ರೂಟ್ ಇಲ್ಲ, ಡ್ರೈ ಫ್ರೂಟ್ ಇಲ್ಲ, ಬೆಡ್ ಇಲ್ಲ, ಬೆಡ್ರೂಮ್ ಇಲ್ಲ, ಬಾತ್ರೂಮ್ ಇಲ್ಲ, ವಾಶ್ರೂಮ್ ಇಲ್ಲ, ಸ್ಕೂಲ್ ಇಲ್ಲ. ಏನು ಓದೋದು ನಾನು? ಅದಕ್ಕೆ ಆಗ್ಲೇ ಹೇಳಿದೆ, ಅಂದ್ರೆ ಬಡವರ ಮಕ್ಕಳು ಕನಸನ್ನೇ ಕಾಣಬಾರ್ದ ಅಂತ. ಹೌದು, ಅದೇ ಧರ್ಮ. ಈಗ ದಲಿತರು ಓದಬಾರ್ದು, ಶೂದ್ರರು ಓದಬಾರ್ದು. ಭಗವದ್ಗೀತೆಯಲ್ಲಿದೆ, ರಾಮಾಯಣದಲ್ಲಿದೆ, ಮಹಾಭಾರತದಲ್ಲಿದೆ. ಸಂಭುಗನ್ ತಲೆ ಕತ್ತಿರ್ಸೋದು ಯಾಕೆ? ಏಕಲವ್ಯನ ಬೆರಳು ಕತ್ತಿರ್ಸೋದು ಯಾಕೆ? ಅವ್ರು ಓದಬಾರ್ದು, ನೀ ಕೀಳು ಜಾತಿ. ಈಗಲೂ ವಿಶ್ವಕರ್ಮ ಅಂದ್ರೆ ಕುಲ ಪದ್ಧತಿ. ಬಾಬರ್ ಕೆಲಸ ಮಾಡೋವನ ಮಗ ಬಾರ್ಬರ್ ಕೆಲಸನೇ ಮಾಡಬೇಕು. ಚೊಪ್ಲಿ ಉಳಿಯೋವನ ಮಗ ಅದೇ ಕೆಲಸ ಮಾಡಬೇಕು. ಮಲ ಮೂತ್ರ ಒಲೆಚರಂಡಿ ಕ್ಲೀನ್ ಮಾಡೋನು ಅದೇ ಕೆಲಸ ಮಾಡಬೇಕು. ಇದು ಕುಲ ಪದ್ಧತಿ, ಜಾತಿ ಪದ್ಧತಿ. ಅವ್ರನ್ನ ಓದೋಕ್ಕೆ ಎಲ್ಲಿ ಬಿಡ್ತೀರಾ ನೀವು? ಕೂಲಿನೂ ಕೊಡಲ್ಲ, ಓದಿಸೋಲ್ಲ. ಸ್ಕೂಲ್ ಎಲ್ಲಿ ಕಟ್ಟಿದ್ದೀರಾ ನೀವು? ಎಷ್ಟು ಹಾಸ್ಪಿಟಲ್ ಕಟ್ಟಿದ್ದೀರಾ? ಈಗ ಕಾಂಟ್ರಾಕ್ಟ್ ಲೇಬರ್ಗೆ ಎಷ್ಟು ಸಂಬಳ? ಒಂದು ನರ್ಸು, ಸ್ಕೀಮ್ ವರ್ಕರ್ಸು, ಕಾಂಟ್ರಾಕ್ಟ್ ಲೇಬರ್ಸು, ಅಂಗನವಾಡಿ ಟೀಚರ್ಗೆ ಎಷ್ಟು ಸಂಬಳ? 4,700. ಮಗನ್ನ ಎಲ್ಲಿ ಓದಿಸ್ತಾಳೆ? 1,14,000 ಇದ್ದಾರೆ. ಇದು ಬಿಸಿ ಊಟ. ಅಂಗನವಾಡಿ ಅವರಿಗೆ 6,700, 11,600. 11,600 ಯಾವ ಸ್ಕೂಲಲ್ಲಿ ಏನು ಬಟ್ಟೆ, ಏನು ಪುಸ್ತಕ, ಯಾವ ಸ್ಕೂಲು, ಯಾವ IAS? ಯಾರು ಬರ್ತಾರೆ IAS? ನೀವು 100 ಕೋಟಿ ಜನರಿಗೆ ಊಟನೇ ಇಲ್ಲದೆ ಇಟ್ಬಿಟ್ಟು ಯಾವ IAS? ನೀವು ಮಜಾ ಮಾಡ್ತೀರಾ? ಸರ್, ಇನ್ನೊಂದೇನಂದ್ರೆ ಈ ಎಕ್ಸಾಮ್ ನಡೆಸುವಂಥ ಕೊಠಡಿಗಳು ಇರ್ತಾವಲ್ಲ, ಅಲ್ಲಿ ಮ್ಯಾಜಿಕ್ ನಂಬರ್ ಬೇರೆ ಇದಂತೆ. ಆ ರೀತಿ ರೂಮ್ಗಳು, ಮ್ಯಾಜಿಕ್ ರೂಮ್ಗಳು. ಅಂದರೆ ಆ ರೂಮಲ್ಲಿ ಹೋದರೆ ಆಲ್ಮೋಸ್ಟ್ 15ರಿಂದ 20 ಜನ ಪಾಸ್ ಆಗಿ 24 ಜನರ ಪೈಕಿ. ಇದು ಕೇಸ್ ನಾನು ನೋಡಿಸಿದ್ದೀನಿ, ಈ ಥರ ಕೇಸ್ಗಳು ನೋಡಿದ್ದೀನಿ, ನಡೆಸಿದ್ದೀನಿ. ಇದು ಒಂದು ಜೇಮ್ಸ್ ಬಾಂಡ್ ಸ್ಟೈಲಲ್ಲಿ ನಡೆಯುತ್ತೆ. ಇದಕ್ಕೆ ಸರ್ವಿಸ್ ಕಮಿಷನ್ಗೆ ಒಂದು ಚೇರ್ಮನ್ ಇರ್ತಾರೆ, ಮೆಂಬರ್ ಇರ್ತಾರೆ, ಸೆಲೆಕ್ಷನ್ ಕಮಿಟಿ ಇರುತ್ತೆ, ಕ್ವಶ್ಚನ್ ಪೇಪರ್ ತಯಾರಿ ಮಾಡ್ತಾರೆ, ಅದನ್ನು ಸೀಲ್ ಮಾಡ್ತಾರೆ, ಅದನ್ನು ಒಬ್ಬ ತಗೊಂಡು ಹೋಗ್ತಾನೆ. ಇದು ಒಂದು ಸಿಸ್ಟಮ್. ಇಲ್ಲಿ ಚೇರ್ಮನ್ ಇವರೆಲ್ಲ ಎಲ್ಲೋ 5 ಸ್ಟಾರ್ ಹೋಟೆಲಲ್ಲಿ ಬ್ಲೂ ಲೇಬಲ್ ವಿಸ್ಕಿ ಇಟ್ಕೊಂಡು ಎಲ್ಲೋ ಡಿಸ್ಕಷನ್ ಮಾಡ್ತಾರೆ, ಎಲ್ಲೋ ದುಡ್ಡು ಹೋಗುತ್ತೆ. ಇದು ಎಲ್ಲ ಒಂದು ಇದು ಒಂದು ಪ್ಯಾರಲಲ್ಲು. ಇದು ಒಂದು ಸಿಸ್ಟಮ್ ಹೇಳ್ತಾರೆ. ಇದು ಕ್ವಶ್ಚನ್ ಪೇಪರ್ ಸೆಲೆಕ್ಟ್ ಮಾಡೋದು ಇವರು, ಅದು ಯಾರಿಗೂ ಗೊತ್ತಿಲ್ಲ, ಅಲ್ಲಿಂದ ಬರುತ್ತೆ, ಅದು ಸೀಕ್ರೆಟು. ಇದು ಕ್ವಶ್ಚನ್ ಪೇಪರ್ ಸೀಕ್ರೆಟು, ಅದು ಪ್ರೊಟೆಕ್ಷನ್ ಆಗಿ ಬರುತ್ತೆ. ಈ ರೂಟಲ್ಲಿ ಬರಬೇಕು. ಅದು ಆಲ್ಟರ್ನೇಟಿವ್ ರೂಟ್ ಜೊತೆಯಲ್ಲೇ ವರ್ಕೌಟ್ ಆಗುತ್ತೆ. ನಾನು ಕ್ವಶ್ಚನ್ ಪೇಪರ್ ಲೀಕೇಜ್ ಕೇಸ್ ನಡೆಸಿದ್ದೀನಿ, ಗೊತ್ತಿದೆ. ಇದು ಹೆಂಗೆ ನಡೀತೆ ಅದು ಗೊತ್ತಿದೆ. ಸಿಸ್ಟಮ್ಯಾಟಿಕ್ ಆಗಿ ನಡೀತೆ, ಮೇಲಿಂದ ಕೆಳಗಡೆ ಬಂದೆ ಹೊಣೆಗಾರು. ಇದರಲ್ಲಿ ಒಳ್ಳೆಯವನವನು ಯಾರು ಇಲ್ಲ. ಅಂದರೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ಇರೋದು ಸಮಸ್ಯೆ ಆಗ್ತಾ ಇದೆ. ಅಂದರೆ ಪ್ರಾಮಾಣಿಕವಾಗಿ ಈ ಒಂದು ಈಗ ನಮ್ಮ ಸಿಸ್ಟಮ್ ಲಾ ಮೇಕರ್ಸ್ ಅನ್ನೋದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವೇ. ನೀವು ಲಾ ಮೇಕರ್ಸೇ ಲಾ ಬ್ರೇಕರ್ಸ್ ಆದರೆ ಲಾ ಕೀಪರ್ಸು. ಇದು ಎಲ್ಲನೂ ಲಾ ಕೀಪರ್ಸು, ಲಾ ಮೇಕರ್ಸು, ಅವರೇ ಲಾ ಬ್ರೇಕರ್ಸ್. ಇದೆಲ್ಲ ಒಂದು ಸರ್ಕಲ್ಲು. ಈಗ ನಾನೇ ರಾಜ, ನಾನೇ ಮಂತ್ರಿ, ನಾನೇ ರೇಪಿಸ್ಟು, ಏನಾಗುತ್ತೆ? ಎಲ್ಲರದು ಒಂದೇ ಚೈನು, ಒಂದೇ ಚೈನ್ ಅದು. ಅದರಿಂದ ಈ ಎಕ್ಸಾಮಿನೇಷನ್ ಸಿಸ್ಟಮು, ದಿ ಕಾನ್ಸೆಪ್ಟ್ ಆಫ್ KS, ಕಾನ್ಸೆಪ್ಟ್ ಆಫ್ IAS, ಈಗ ಇಡೀ ದೇಶ IAS IPS. ನೀವು ನೋಡಿ, ಯಾರವರು IPS ಆಫೀಸರು, CBI ಯಾರು IPS ಆಫೀಸರು, ಎಲ್ಲಿಂದ ಹೋಗ್ತಾರೆ? ಇಲ್ಲಿ SP ಆಗಿರ್ತಾರೆ, DCP ಆಗಿರ್ತಾರೆ, ಅವರೇ ಅಲ್ಲಿ ಹೋಗ್ತಾರೆ. ಇವರ ದೇಶನ ಒಂದು IAS ಬರೆದುಬಿಟ್ಟು ಪಾಸ್ ಆಗಿಬಿಟ್ರೆ ಅವ್ರದ್ದೇ ದೇಶ. ಹೆಂಗೆ ಬರ್ತಾರೆ ಅಂದರೆ ಈ ಥರನೇ ಮಾಡ್ತಾರೆ. ಪ್ರತಿಯೊಬ್ಬರಿಗೆ ಗೊತ್ತಿದೆ, ಎಲ್ಲ ಪೇಪರು ಲೀಕ್ ಆಗುತ್ತೆ. ಹೌದು, ಮೆಡಿಕಲ್ ಎಕ್ಸಾಮಿನೇಷನ್ ಪೇಪರ್ ಲೀಕ್ ಆಗುತ್ತೆ. ಯಾವ ಕ್ವಶ್ಚನ್ ಪೇಪರ್ ಬೇಕೋ ಪ್ರತಿಯೊಂದು ಲೀಕ್ ಆಗುತ್ತೆ. ಇದಕ್ಕೊಂದು ಸಿಸ್ಟಮ್ ಇದೆ, ಬಟ್ ಪನಿಷ್ಮೆಂಟ್ ಸಿಸ್ಟಮ್ ಇಲ್ಲ ನಮ್ಮಲ್ಲಿ. ಸರ್, ಈ ರೀತಿಯಾಗಿ ದುಡ್ಡು ಕೊಟ್ಟು ಬರೋರು ನ್ಯಾಯವಾಗಿ ಕೆಲಸ ಮಾಡ್ತಾರೆ ಅನ್ನೋದು ಎಲ್ಲಿ ಮಾಡ್ತಾರೆ? ಅವನ ತಲೆನೇ ಕೆಟ್ಟೋಗಿದ್ರೆ ಅವನೆಲ್ಲಿ ಕೆಲಸ ಮಾಡೋದು? ಈಗ ಫೀಡೋಫಾಲ್ಯ
ಅಂದರೆ ಏನು ಅಂದರೆ 80 ವಯಸ್ಸಾದ ಮೇಲೇನು 13 ವಯಸ್ಸು ಹುಡುಗಿ ಮೇಲೆ ಆಸೆ, ಅದೊಂದು ಕಾಯಿಲೆ. ಭ್ರಷ್ಟಾಚಾರ ಒಂದು ಕಾಯಿಲೆ. ಅವನು ಹುಡುಗಿ ನೋಡಿದ ತಕ್ಷಣ ಕೈ ಹಾಕ್ತಾನೆ. ಎಫ್ಸ್ಟೀನ್ ಫೈಲ್ ನೋಡಿ, ಫಿಡೋಫಾಲ್ಯ, ಯಾರೆಲ್ಲ ಇದ್ದಾರೆ ನೋಡಿ, ಅದು ಎಲ್ಲನೂ ಓಪನ್ ಆಗಿ ಬರ್ತಾ ಇದೆ. ಅದನ್ನ ಹೇಳೋಕೆ ಅಸಹ್ಯವಾಗುತ್ತೆ. ಯಾರು ಹುಡುಗಿಯರು, ಯಾರು ಅವರು? ಶ್ರೀಮಂತರು, ಪ್ರಿನ್ಸಸ್ಸು, ಪ್ರೆಸಿಡೆಂಟ್ಗಳೆಲ್ಲ ಹೋಗಿದ್ದಾರೆ. ಇದು ಎಲ್ಲನೂ ಫಿಡೋಫಾಲ್ಯ, ಅದೊಂದು ಕಾಯಿಲೆ. ದುಡ್ಡು ಮಾಡೋದು ಒಂದು ಕಾಯಿಲೆ, ಮೋಸ ಮಾಡೋದು ಒಂದು ಕಾಯಿಲೆ. ದಿಸ್ ಆರ್ ಆಲ್ ಮೆಂಟಲ್ ಎಫೆಕ್ಟ್. ಆ ಕಾಯಿಲೆಗೆ ಚಿಕಿತ್ಸೆ ಇಲ್ವಾ? ಕಾಯಿಲೆಗೆ ಚಿಕಿತ್ಸೆ ಹೋರಾಟ ಮಾಡಬೇಕು, ಒಳ್ಳೆ ಸಿದ್ಧಾಂತ ಬರಬೇಕು. ಜನರು ಪ್ರತಿಯೊಬ್ಬರು ಎಲ್ಲರೂ ಯಾಮಾರಿಸಿ ಮೋಸ ಮಾಡೇ ಬದುಕಬೇಕಂದ್ರೆ ಹೆಂಗೆ ಬರುತ್ತೆ? ಇದು ಮೆಂಟಲ್ ಸಿಸ್ಟಮ್, ಅದು ಕಾಯಿಲೆ. ನೋಡಿ, ಇದು ಕ್ವಶ್ಚನ್ ಪೇಪರ್ನ ಲೀಕ್ ಮಾಡ್ಬೋದು ಅನ್ನೋದು ಯಾರು? ಕ್ವಶ್ಚನ್ ಪೇಪರ್ ಲೀಕ್ ಆಗಿದ್ದು ಒಂದೇ ಫ್ಯಾಮಿಲಿಯವರು, ಒಂದೇ ರೂಮಲ್ಲಿ. ಇದು ಅವ್ರ ಮೈಂಡ್ ಸೆಟ್ ಹೆಂಗಿದೆ ನೋಡಿ. ಇವರೇ ಏನು ಯೋಚನೆ ಮಾಡ್ತಾರೆ? ಒಂದು ಮೆಡಿಕಲ್, ನೀನು PG ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಮೆಡಿಸಿನ್, ಬಟ್ MBBS ಅಲ್ಲಿ 10 ಮಾರ್ಕ್ ತರ್ತೀರಾ, ಇಲ್ಲಿ 99 ಮಾರ್ಕ್ ತಗೊಂಡಿದ್ರೆ ಹೆಂಗೆ ಕ್ವಶ್ಚನ್ ಪೇಪರ್ ಲೀಕು? APPL ಸೆಲೆಕ್ಷನ್ನಲ್ಲಿ ನಾನೇ ನೋಡಿದ್ದೀನಿ, ಪೇಪರ್ಗೆಲ್ಲ ಮಾರ್ಕ್ ಹಾಕಿದ್ದಾರೆ. ಈಗ ಪ್ರಾಸಿಕ್ಯೂಟ್ರು ನ್ಯಾಯಾಲಯದಲ್ಲಿ ದುಡ್ಡು ಕೊಟ್ಟು ಬಂದಿದ್ದಾನೆ, ಅವನು ಕ್ವಶ್ಚನ್ ಪೇಪರ್ ಲೀಕರು, ಅವನ ಮೈಂಡ್ ಹೆಂಗಿರುತ್ತೆ ಹೇಳಿ? ಹೌದು. ಅದಕ್ಕೆ 20 ವರ್ಷ ಹೋಗುತ್ತೆ ಅದು. ಸರ್, ಈಗ ಈ KPSC ಪ್ರಕರಣ ಇದೆಯಲ್ಲ, ಕೋರ್ಟ್ ತನಕ ಹೋಗಿದೆ, ರಾಜ್ಯಪಾಲರ ತನಕ ಕೂಡ ಹೋಗಿದೆ. ಏನಾಗೋದಿಲ್ಲ, 4 ದಿವಸ ಪೇಪರಲ್ಲಿ ಬರುತ್ತೆ. ಆಮೇಲೆ ಒಂದು ಕಮಿಷನ್ ಅಪಾಯಿಂಟ್ ಮಾಡ್ತಾರೆ. ಕಮಿಷನ್ ಆದಮೇಲೆ ದೊಡ್ಡದಾಗಿ ರೇಸ್ ಮಾಡಿದರೆ CBI ಕೊಡ್ತಾರೆ. CBI ಏನೂ ಆಕಾಶದಿಂದ ಬಂದಿಲ್ಲ, CBI ಆಗುತ್ತೆ. ಹಂಗೆ ಅವ್ರು ಚಾರ್ಜ್ ಶೀಟ್ ಆಗ್ಬೋದು, ಹಂಗೆ ಬಿದ್ದೋಗುತ್ತೆ ಅಷ್ಟೇ, ಏನೂ ಆಗೋದಿಲ್ಲ. ಅಂದರೆ ನೊಂದವರಿಗೆ ನೊಂದವರಿಗೂ ಇಲ್ಲ, ಬೆಂದವರಿಗೂ ಇಲ್ಲ. ಏನೋ ಯಾರಿಗೂ ಸಿಕ್ಕಿದೆ ಹೇಳಿ? ನಾನು ಹೇಳಿದಣ, ಇದು PG ಮೆಡಿಸಿನ್ 20 ವರ್ಷದಿಂದ ಕೇಸ್ ಬಿದ್ದಿದೆ. ಅಂದ್ರೆ ಈಗ ಹೋಗ್ತಾ ಹೋಗ್ತಾ ಹಂಗೆ ಪಾಪ ಓದ್ತಾ ಇರುವಂತ ವಿದ್ಯಾರ್ಥಿಗಳು ಏಜ್ ಆಗ್ಬಿಡುತ್ತಲ್ಲ ಸರ್, ಅವರ ಪರಿಸ್ಥಿತಿ. ನಾನು ಹೇಳಿದೆ, ಅದರಲ್ಲಿ ನಾನು ಡಿಫರ್ ಆಗ್ತೀನಿ. ಓದೋರ್ಗೆ ಅವಕಾಶ ಇರೋರು ಮಾತ್ರ. ಹಿಂದುಳಿದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಇವು ಎಲ್ಲಿ ಓದ್ತೀರಾ ನೀವು? ಪೌರಕಾರಿ ಮಕ್ಕಳು ನಾನು ಹೇಳ್ತೀನಿಲ್ಲ, ಯಾರಿದ್ದಾರೆ IAS KS? ಇಲ್ಲ, ಒಬ್ಬರು ಇಲ್ಲ. ಯಾರಾಗಲಿದ್ರೆ ಹೇಳಿ, ನಾನು ಅವ್ರ ಮಧ್ಯದಲ್ಲಿ ವರ್ಕ್ ಮಾಡಿದ್ದೀನಿ 30 ವರ್ಷ. ಯಾರು ಇಲ್ಲ. ನಾನು KGF ಅಲ್ಲಿನೂ ನೋಡಿದ್ದೀನಿ, ಬೆಂಗಳೂರು, ಕರ್ನಾಟಕ. ಬಂಡೆ ಹೊಡೆಯವರು, ಕಟ್ಟಡ ಕಟ್ಟವರು, ಅಮ್ಮಾಲರು, ದನ ಮೇಯ್ಸವರು, ಕುರಿ ಮೇಯ್ಸವರು, ಕೃಷಿ ಕೆಲಸ ಮಾಡೋರು ಯಾರು ಇಲ್ಲ. ಶ್ರೀಮಂತರ ಮಕ್ಕಳು ಹೋಗ್ತಾರೆ. ಇದೆಲ್ಲ ನಾವು ಯೋಚನೆ ಕೂಡ ಮಾಡಲ್ಲ. ಈಗ ಒಂದು ಬ್ರಾಹ್ಮಣ ಹುಡುಗಿ ಮದುವೆ ಆಗುತ್ತೆ, ಮಗು ಆಗುತ್ತೆ, ಏನು ಯೋಚನೆ ಮಾಡ್ತಾಳೆ? ನನ್ನ ಮಗ CBI ಡೈರೆಕ್ಟರ್ ಆಗಬೇಕು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕು ಅಂತ ಯೋಚನೆ ಮಾಡ್ತಾಳೆ. ಒಂದು ಪೌರ ಕಾರ್ಮಿಕ ಹೆಣ್ಮಗಳಿಗೂ ಮದುವೆ ಆಗುತ್ತೆ, ಮಗು ಆಗುತ್ತೆ. ಯಾಕೆ ಅಕ್ಕಸಲ್ಲಿ ನನ್ನ ಮಗನಿಗೆ ಕೆಲಸ ಸಿಗುತ್ತೆ ಅಂತ ಇವಳು ಯೋಚನೆ, ಮೈಂಡ್ ಸೆಟ್. ಪೌರ ಕಾರ್ಮಿಕ ಹೆಣ್ಮಗಳು, ನನ್ನ ಮಗ ಸುಪ್ರೀಂ ಕೋರ್ಟ್, ಅದು ಯೋಚನೆನೇ ಇಲ್ಲ, ಚಿಂತನೆನೇ ಇಲ್ಲ. ಅವ್ರಿಗೆ ನಾನು ಕಸ ಕೊಡಿಸ್ತೀನಿ ಟೆಂಪ್ರವರಿ, ನನ್ನ ಮಗನಿಗೆ ಪರ್ಮನೆಂಟ್ ಕೆಲಸ ಕಕ್ಕಸಲ್ಲಿ ಸಿಗಬೇಕಂದು ಯೋಚನೆ ಮಾಡ್ತಾಳೆ. ದನ ಮೇಯಿಸೋನು ಏನು ಯೋಚನೆ ಮಾಡ್ತಾನೆ? ನಮ್ಮ ಮಗನಿಗೆ ಒಂದು 10 ದನ ಇಡೋಣ ಅಂದು ಯೋಚನೆ ಮಾಡ್ತಾನೆ. ಸೊ ಇದು ಹಿಂಗೆ ಲಿಂಕ್ ಆಗಿದೆ ಇದು. ಬಟ್ ಈಗ ಅಂದರೆ ಬಡವರು ಏನು ಮಾಡಬೇಕಂದ್ರೆ, ನಿಮ್ಮ ಪ್ರಕಾರ ನೀವು ಬಡವರು ಯಾರಿದ್ದಾರೆ ಅವ್ರು ಓದಲಿಕ್ಕೆ ಬರಬೇಡಿ ಅನ್ನೋ ಥರ ನಿಮ್ಮ ಸರ್ಕಾರ ಹೇಳುತ್ತೆ. ಈಗ ಯುಗಾದಿ ಹಬ್ಬ ಯಾವತ್ತು? 19ನೇ ತಾರೀಕು ಯುಗಾದಿ ಹಬ್ಬ. ಈಗ BWSSB ಚೇರ್ಮ್ಯಾನ್ಗೆ ಒಂದು 2 ಲಕ್ಷ ಬೋನಸ್ ಬರುತ್ತೆ, ಕಾರಿದೆ, ಯುಗಾದಿ ಹಬ್ಬ ಮಾಡ್ತಾರೆ. ಅಲ್ಲಿ ಕೆಲಸ ಮಾಡುವ ಕಾಂಟ್ರಾಕ್ಟ್ ಲೇಬರ್ಗೆ ನಾನೇ ಯೂನಿಯನ್ ಪ್ರೆಸಿಡೆಂಟು. ಸಂತೋಷ್ ಲಾಡ್ ಹತ್ರ ಹೋಗಿ ಮಾತಾಡಿದೆ. BWSSB ಕಮಿಷನರ್ ಬಂದರು, ಚೇರ್ಮನ್ ಬಂದರು, ಲೇಬರ್ ಕಮಿಷನರ್ ಬಂದರು. 1 ತಿಂಗಳ ಸಂಬಳ ಬೋನಸ್ ಕೊಡಬೇಕು ಅನ್ನೋದು ಕಾನೂನು. ಕೊಡ್ತೀವಿ ಅಂದರೆ ಈಗ ಕೊಡಲ್ಲ ಅಂತಾರೆ. ಅಂದರೆ ಬಡವರು ಹಬ್ಬ ಮಾಡ್ಕೋಬಾರ್ದು, ಬಡವರು ಓದಬಾರ್ದು. ಈಗ ಬಡವರು ಆ ಕಾಲದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು ಓದಲೇಬಾರ್ದು. ಹಬ್ಬ ಅವ್ರಿಗಿಲ್ಲ, ಹಬ್ಬಕ್ಕೆ ರಜಾ ಕೊಡಲ್ಲ. ಹೌದು. ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ನಡೀತಿದೆಯಲ್ಲ, ಇದಕ್ಕೆ ಸರಿಯಾದ ರೀತಿಯಲ್ಲಿ ಅಂದರೆ UPSCಯಲ್ಲಿ ಏನು ಆಗತ್ತಲ್ಲ, ಸಂದರ್ಶನ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ರೆಕಾರ್ಡಿಂಗ್ ಎಲ್ಲವೂ ಕೂಡ ಇರುತ್ತೆ. ಅಂದರೆ ಸಂದರ್ಶನ, ಇಂಟರ್ವ್ಯೂ ಮಾಡುವಂಥ ಸಂದರ್ಶನದಲ್ಲಿ UPSCಯಲ್ಲಿ ರೆಕಾರ್ಡಿಂಗ್ ಮಾಡಲಾಗುತ್ತೆ. ಬಟ್ KPSC ಅಂತ ಬಂದಾಗ ಆನ್ ರೆಕಾರ್ಡ್ ಇರೋದು.
ಅಲ್ಲಿನೂ ಆ ಒಂದೇ, ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ಬೇಕಾ ಹೇಗೆ? ಅಲ್ಲಿನೂ ಒಂದೇ ಇಲ್ಲಿನೂ ಒಂದೇ. ಹ್ಮ್. ಸೊ ಇಲ್ಲಿಂದ ನೋಡೋಕ್ಕಾದ್ರೆ ನಿಮಗೆ ಗ್ರೀನ್ ಆಗಿ ಕಾಣುತ್ತೆ, ಅಲ್ಲಿಂದ ನೋಡಿದರೆ ಇದು ಗ್ರೀನ್ ಆಗೇ ಕಾಣುತ್ತೆ. ಎಲ್ಲ ವ್ಯವಸ್ಥೆನೂ ಹಂಗೆ ಇದೆ. ಅಲ್ಲಿನೂ ಕ್ವಶನ್ ಪೇಪರ್ ಲೀಕೇಜ್ ಆಗಿದೆ ಅಂತ ಸುಮಾರು ಇನ್ವೆಸ್ಟಿಗೇಷನ್ ಆಗಿದೆ. ಅಂದರೆ ಈ ತಪ್ಪು ಮಾಡಿದರೆ ನಾನು ಗಲ್ಲಿಗೆ ಹೋಗ್ತೀನಿ ಅನ್ನೋ ಭಯ ಇದ್ದರೆ ಮಾತ್ರ ಆಗುತ್ತೆ. ಸೊ ನ್ಯಾಯಾಂಗ ವ್ಯವಸ್ಥೆ, ನಮ್ಮ ಕಾನೂನು, ಸಮಾಜ, ಇದು ಸಮಾಜದಲ್ಲಿ ಪ್ರತಿಯೊಬ್ಬರು ಇನ್ವಾಲ್ವ್ ಆಗಬೇಕು. ಯಾರೋ ಸತ್ರ ನನಗೋಯ್ತಂದ್ರೆ ಸೊ ಪ್ರತಿಯೊಬ್ಬರು ರಾಜಕೀಯದಲ್ಲಿ ಬ್ರಹ್ಮಾಂಡ ಭಾಗವಹಿಸಬೇಕು. ಭ್ರಷ್ಟಾಚಾರದ ಹಿಂದೆ ಇರೋರು ಯಾರು? ಅದೇ ಇದೇ ಗುಂಪು, ಆಡಳಿತ ಗುಂಪು, ಅಧಿಕಾರ ಅನುಭವಿಸಿರೋ ಗುಂಪು, ಅದೇ ಗುಂಪೇ. ಹಣ, ಅಧಿಕಾರ, ಐಷಾರಾಮಿ ಜೀವನ, ದುಡ್ಡು ಬರಬೇಕು, ರೋಲ್ಸ್ ರಾಯ್ಸ್ ಕಾರು, 5 ಸ್ಟಾರ್ ಹೋಟ್ಲು, ಬ್ರ್ಯಾಂಡೆಡ್ ಪ್ಯಾಂಟು, ಬ್ರ್ಯಾಂಡೆಡ್ ಶರ್ಟು, ನಟಿಯರು, ಕ್ಲಬ್ಬು, ಡ್ಯಾನ್ಸು, ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ? ಅರೆ ಚೀಫ್ ಜಸ್ಟಿಸ್ ಮನೆಯಲ್ಲಿ ರಿಟೈರ್ಡ್ ಚೀಫ್ ಜಸ್ಟಿಸ್ ಲೋಕಾಯುಕ್ತ ಕೇಸ್ ಕೋರ್ಟಲ್ಲಿದೆ. ಚೀಫ್ ಜಸ್ಟಿಸ್ ರಿಟೈರ್ಡ್ ಅಕ್ಯೂಸ್ಡ್, ಇದು ಹೆಂಗಾಯ್ತು ಇದು? ಅಲ್ಲಿ ನೋಡಿದರೆ ಎಲ್ಲರೂ ವಿಟ್ನೆಸ್ ಆಗಿ ಬರ್ತಾರೆ. ಯಾರೋ ಫೋನ್ ಮಾಡ್ತಾರೆ, ಯಾರಿಗೆ? IAS ಆಫೀಸರ್ಗೆ. 7 ಗಂಟೆಗಿಂತ ಹೋಟ್ಲಿಗೆ ಬನ್ನಿ ಅಂದರೆ ಇವನು ಯಾಕೆ ಹೋಗ್ತಾನೆ? ನೀವು 5 ಲಕ್ಷ ಕೊಡಬೇಕಂದ್ರೆ ದುಡ್ಡು ಯಾಕೆ ಕೊಡ್ತಾನೆ? ಕೇಸ್ ನಡೀತಾ ಇದೆ ಸರ್. ಲೋಕಾಯುಕ್ತ ಅವ್ರ ಮನೆಯಲ್ಲಿ ಭ್ರಷ್ಟಾಚಾರ, ಏನು ಹೇಳ್ತೀರಾ ನೀವು? ಸರಿ, ಇನ್ನೊಂದು ಪ್ರಶ್ನೆ. ಈಗ ಈ ಭ್ರಷ್ಟಾಚಾರ, ಲೂಟಿ ಎಲ್ಲಿಯ ತನಕ ಇರುತ್ತೆ ನೋಡಿ, ಇದಕ್ಕೆ ಕೊನೆ ಇದೆಯಾ ಇಲ್ಲ? ನೋಡಿ, ಈಗ ಓನರು, ವರ್ಕರು, ರಾಜ, ಮಕ್ಕಳು, ಈ ತಾರತಮ್ಯ ಇರೋವರೆಗೆ ಇದು ಇದ್ದೇ ಇರುತ್ತೆ. ಸೊ ದಿಸ್ ಈಸ್ ದಿ ಆಫ್ ಶೂಟ್ ಆಫ್ ಕ್ಯಾಪಿಟಲಿಸಮ್. ಇದು ಕ್ಯಾಪಿಟಲಿಸಮಲ್ಲಿ ಒಂದು ಭಾಗ. ಇದು ಕ್ಯಾಪಿಟಲಿಸಮ್ ಹಿಂಗೆ ನಡೆಯುತ್ತೆ. ಈಗ ಇದು ಕಾರ್ಪೊರೇಟಿಸಮ್, ಇದು ಇಂಪೀರಿಯಲಿಸಮ್. ದುಡ್ಡು ಮನುಷ್ಯರನ್ನ ಮೋಸ ಮಾಡುವ ಒಂದು ರಾಜಕೀಯ, ಒಂದು ಸಿಸ್ಟಮಲ್ಲಿ ಅದು ಹೀಗೆ ನಡೆಯುತ್ತೆ. ನೀವು ಅದನ್ನು ಇದರಲ್ಲಿ ಸರಿಪಡಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತೀನಿ ನಾನು. ಅನ್ಲೆಸ್ ಇದು ಸಾಮಾನ್ಯ ಜನರ ಆಡಳಿತ ಬಂದರೆ ಮಾತ್ರ ಸಾಧ್ಯ. ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಹೇಳಿದರು, ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಎಷ್ಟು ಜನ ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದವರು, ಅವ್ರು ಎಷ್ಟು ಜನ ಇದ್ದಾರೆ ಅಷ್ಟು ಪೋಸ್ಟ್ ಕೊಡಬೇಕು. ದಲಿತರು 19%, ಎಲ್ಲದರಲ್ಲಿ 19%, ಬ್ಯಾಕ್ವರ್ಡ್ 42%, ಎಲ್ಲದರಲ್ಲಿ. ಈ ಥರ ಇದ್ದರೆ ಅವ್ನಿಗೆ ಗೊತ್ತಾಗುತ್ತೆ. ಸ್ಲಮ್ಮಿಂದ ಹೋದರೆ ಸ್ಲಮ್ ಜನಾಂಗ ಅಂದರೆ ಏನು, ನೀರು ಕಷ್ಟ ಏನು, ಊಟದ ವ್ಯವಸ್ಥೆ ಏನು ಅಂತ ಗೊತ್ತಾಗುತ್ತೆ. ಇಲ್ಲ ಶ್ರೀಮಂತ ಅವನಿಗೇನು ಗೊತ್ತಿಲ್ಲದೆ ಅವನಿಗೆ ತಗೊಂಡು ಹೋಗಿ ನೀವು ದೊಡ್ಡ ಪೊಸಿಷನಲ್ಲಿ ಕೂರಿಸ್ಬಿಟ್ರೆ ಏನು ಗೊತ್ತಾಗುತ್ತೆ? ಈಗ ಈ ರೀತಿ ಸಮಸ್ಯೆಗಳು ಆಗ್ತಾ ಇರೋದು ಈ ಸರ್ಕಾರ ಬಂದ ಮೇಲೆ ಜಾಸ್ತಿ ಅಂತ ಅನ್ಸುತ್ತೆ. ಈ ಹಿಂದೆ ಆಗಿಲ್ಲ ಅಂತಲ್ಲ, ಬಟ್ ಹಿಂದೆ ಎಲ್ಲ ಸರ್ಕಾರದಲ್ಲಿ ಹಾಗೇ ಇದೆ. ಎಲ್ಲರದು ನೀವು ಲೆಕ್ಕ ತಗೊಳ್ಳಿ. ಎಷ್ಟು ಮುಖ್ಯಮಂತ್ರಿಗಳು ಬಂದರು ಬ್ಯಾಕ್ಗ್ರೌಂಡ್ ತಗೊಳ್ಳಿ, ಎಲ್ಲ ಮುಖ್ಯಮಂತ್ರಿ ತಗೊಳ್ಳಿ, ಎಷ್ಟು ಆಸ್ತಿ ಇದೆ ನೋಡಿ. ಉಪಮುಖ್ಯಮಂತ್ರಿಗಳದ್ದು ನೋಡಿ, ಎಷ್ಟು ಆಸ್ತಿ ಇದೆ ಅಂತ ನೋಡಿ. 50 ವರ್ಷಕ್ಕೆ ಮೊದಲು ಅವರು ಎಷ್ಟು ಆಸ್ತಿ ಅಂದರು. ರಾಜಕೀಯ ಏನು ಬಿಸ್ನೆಸ್ಸಾ? 50,000 ಕೋಟಿ, 1 ಲಕ್ಷ ಕೋಟಿ ಎಲ್ಲಿಂದ ಬರುತ್ತೆ? ಸಿಂಗಪೂರಲ್ಲಿ ಮನೆ, ಡೆಲ್ಲಿನಲ್ಲಿ ಮನೆ, ಬಾಂಬೆಯಲ್ಲಿ ಮನೆ, ಇಂಗ್ಲೆಂಡಲ್ಲಿ ಬಿಸ್ನೆಸ್ಸು, ಎಲ್ಲಿಂದ ಬರುತ್ತೆ ಇದು? ರಾಜಕೀಯದಲ್ಲಿ ಏನು ತಿಂಗಳಿಗೆ ಒಂದು ಮುಖ್ಯಮಂತ್ರಿಗೆ ಎಷ್ಟು ಕೊಡ್ತಾರೆ? ಎಷ್ಟು ಸರ್ ಕೊಡ್ತಾರೆ? 2 ಲಕ್ಷ ಕೊಡ್ತಾರೆ. 2 ಲಕ್ಷ ಕೋಟಿ ಎಲ್ಲಿಂದ ಬರುತ್ತೆ? ತಮಿಳ್ನಾಡಲ್ಲಿ ಜಯಲಲಿತಾ ಏನು ಒಂದು ಮದುವೆ ಮಾಡಿದ್ರು ಒಂದು 10 ಜ್ಯುವೆಲರಿ ಶಾಪ್ದು ಜ್ಯುವೆಲ್ರಿ ಹಾಕ್ಕೊಂಡು ನಡೀತಾರೆ. ನಾಯಿಗಳಿಗೆ ಎಷ್ಟಿತ್ತು, ಬಟ್ಟೆಗಳು ಎಷ್ಟಿತ್ತು, ಚೊಪ್ಪಲಿ ಎಷ್ಟಿತ್ತು, ಕೈ ಬಳೆ ಎಷ್ಟಿತ್ತು, ಎಲ್ಲಿಂದ ಸರ್ ಬರುತ್ತೆ? ಅವ್ರ ಸಂಬಳ 1 ರೂಪಾಯಿ ಅಂದರು. ಎಕ್ಸೆಪ್ಷನ್ ಯಾರಾಗಲಿದ್ರೆ ಹೇಳಿ. ಚಂದ್ರಬಾಬು ನಾಯ್ಡು. ನೆಕ್ಸ್ಟ್ ಸರ್, ವಾಟ್ ನೆಕ್ಸ್ಟ್? ಸರಿ ಹೋಗ್ಬೇಕು ಒಟ್ಟಿನಲ್ಲಿ ಈ ಬಡವರ ಮಕ್ಕಳ ಶ್ರಮಕ್ಕೆ ನ್ಯಾಯ ಸಿಗಬೇಕು. ಸಿದ್ಧಾಂತ ಎಲ್ಲರೂ ಸಮಾನತೆಯಾಗಿ ಬಾಳಬೇಕು, ಎಲ್ಲರೂ ಮನೆಯಲ್ಲಿನೂ ಅಡಿಗೆ ಆಗಬೇಕು ಅಂದು ಇರುವ ಒಂದು ಸಿದ್ಧಾಂತ ಅಧಿಕಾರಕ್ಕೆ ಬಂದರೆ ಅದಾಗುತ್ತೆ. ಆ ಸಿದ್ಧಾಂತ ಬರಲಿಲ್ಲ ಅಂದರೆ ಅದಾಗೋದಿಲ್ಲ. ಎಲ್ಲಿಂದ ಶುರು ಆಗಬೇಕಿದು? ಕ್ರಾಂತಿ ಆಗಬೇಕು. ಮತ್ತು ನೀವು ಡ್ರ್ಯಾಗನ್ ಮಾಡಿದರೆ ಕ್ಯೂಬಾಕ್ಕೆ ಹೋಗ್ತೀನಿ, ಚೈನಾಗೆ ಹೋಗ್ತೀನಿ, ರಷ್ಯಾಕ್ಕೆ ಹೋಗ್ತೀನಿ.
ಸೊ ಅಲ್ಲಿ ಕ್ಯೂಬಾದಲ್ಲಿ ನರ್ಸ್ ಸಂಬಳ ಡಾಕ್ಟ್ರ್ ಸಂಬಳ ಒಂದೇ. ಇಲ್ಲಿ ಡಾಕ್ಟ್ರ್ ಸಂಬಳ 30 ಲಕ್ಷ, ನರ್ಸ್ ಸಂಬಳ 15,000. ತಾರತಮ್ಯ ನೋಡಿ. ಎಲ್ಲರಿಗೂ ಎಜುಕೇಷನ್ ಸಿಗಬೇಕು, ಎಲ್ಲರಿಗೂ ಊಟ ಸಿಗಬೇಕು, ಎಲ್ಲರಿಗೂ ಕೆಲಸ ಸಿಗಬೇಕು, ದೇಶದ ಸಂಪತ್ತು ದೇಶದಲ್ಲಿರೋ ಎಲ್ಲ ಜನರು ಅನುಭವಿಸ್ಬೇಕು. ಅಂಥ ಸಿದ್ಧಾಂತ, ಅಂಥ ಆಡಳಿತ ಬಂದರೆ ಇದು ವ್ಯವಸ್ಥೆ ಬದಲಾವಣೆ ಆಗುತ್ತೆ. ಬಂದಿದೆ, ಅದು ಕ್ರಾಂತಿ ಆಗಿದೆ. ಲೆನಿನ್ ನೇತೃತ್ವದಲ್ಲಿ ಬಂದಿದೆ, ಮಾವೋ ನೇತೃತ್ವದಲ್ಲಿ ಬಂದಿದೆ, ಫಿಡೆಲ್ ಕಾಸ್ಟ್ರೋ ನೇತೃತ್ವದಲ್ಲಿ ಬಂದಿದೆ. ಬಟ್ ಟ್ರಂಪು, ಹಿಟ್ಲರು, ಇಡಿಯಮೀನು, ಮುಸೋಲಿನಿ ನೇತೃತ್ವದಲ್ಲಿ ಬರೋ ಸಾಧ್ಯತೆಯೇ ಇಲ್ಲ. ಅವರೆಲ್ಲ ಕೊಲೆ ಮಾಡ್ತಾರೆ, ಪಿತೂರಿ ಮಾಡ್ತಾರೆ, ದರೋಡೆ ಮಾಡ್ತಾರೆ, ದ್ವೇಷ ರಾಜಕೀಯ ಮಾಡ್ತಾರೆ, ಒಂದು ಧರ್ಮವನ್ನು ಇನ್ನೊಂದು ಧರ್ಮ ಮೇಲೆ ಎತ್ತು ಕಟ್ತಾರೆ. ಏನಕ್ಕೆ ಯುದ್ಧ ಯಾಕೆ ಮಾಡ್ತಾರೆ? ದುಡ್ಡು ಮಾಡೋಕ್ಕೆ ಯುದ್ಧ ಮಾಡ್ತಾರೆ. ಸಾಯೋರು ಯಾರು? ಅವ್ರು ಹೋಗಿ ಸಾಯ್ತಾರ? ಟ್ರಂಪ್ ಹೋಗ್ತಾನ? ಇಲ್ಲ. ಅವ್ರ ಮಗನ ಹೋಗ್ತಾನ? ಸಾಮಾನ್ಯ ಜನರು ಹೋಗಿ ಸಾಯ್ತಾರೆ, ಅವ್ರ ಮಕ್ಕಳು ನೋಡಿ ಹೋಗಿ ಅಳುತ್ತಾರೆ. ಸರ್, ಕೊನೆಯದಾಗಿ ಏನು ಹೇಳ್ತೀರಿ ಕ್ವಿಕ್ ಆಗಿ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ? ವ್ಯವಸ್ಥೆ ಬದಲಾವಣೆ ಆಗಬೇಕು. ಈ ದೇಶದಲ್ಲಿರೋ ಸ್ಟೂಡೆಂಟ್ಸು ರಾಜಕೀಯಕ್ಕೆ ಬರಬೇಕು. ಸಮಾಜದ ಬಗ್ಗೆ ಕಳಕಳಿ ಇರಬೇಕು, ಸಮಾಜದ ಪರವಾಗಿ ಓದಬೇಕು, ಭ್ರಷ್ಟಾಚಾರ ಮಾಡಬಾರ್ದೆಂದು ಮನಸ್ಥಿತಿ ಬರಬೇಕು, ದೇಶಕ್ಕೋಸ್ಕರ, ಜನರಿಗೋಸ್ಕರ, ಎಲ್ರಿಗೋಸ್ಕರ ಒಳ್ಳೆ ಮನುಷ್ಯನಾಗಿ ಬದುಕಬೇಕು ಅನ್ನೋ ಭಾವನೆ ಬರಬೇಕು. ಅದಕ್ಕದು ಆ ಸಿದ್ಧಾಂತಗಳನ್ನ ಓದಬೇಕು. ಜಸ್ಟಿಸ್ ಅಂದರೆ ಏನು, ನ್ಯಾಯ ಅಂದರೆ ಏನು, ಒಬ್ಬ ಮನುಷ್ಯ ಹೆಂಗೆ ಬದುಕಬೇಕು, ಇಂಥ ಒಂದು ಚಿಂತನೆ ಬಂದರೆ ಮಾತ್ರ ಚೇಂಜ್ ಆಗುತ್ತೆ. ಸರ್, ಇದು ಈಗಿನಿಂದಲೇ ಶುರುವಾಗಲಿ ಅಂತ ನೀವು ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಇದಿಷ್ಟು ಬಾಲನವರ ಮಾತಾಗಿತ್ತು. ನಿಜವಾಗ್ಲೂ ಕೂಡ ಸಿದ್ಧಾಂತಗಳು ಬದಲಾವಣೆ ಆಗಬೇಕಾಗತ್ತೆ. ಪ್ರಾಮಾಣಿಕ ವ್ಯಕ್ತಿ ನಮ್ಮ ಜೊತೆಲಿ ಇದ್ದಾಗ ಮಾತ್ರ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಂಗಾಗಿ ಇನ್ಮೇಲೆ ಯಾರೆಲ್ಲ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೀರಿ, ಅವರ ವ್ಯಕ್ತಿತ್ವ, ಆ ವ್ಯಕ್ತಿ ಯಾರು ಅನ್ನೋದು, ಆಮೇಲೆ ಸಿದ್ಧಾಂತಗಳು ಏನು, ಇನ್ಮೇಲೆ ಸಿದ್ಧಾಂತಗಳನ್ನು ಕೇಳಿ, ನಿಮ್ಮ ಸಿದ್ಧಾಂತಗಳೇನು, ನಿಮ್ಮ ವ್ಯಕ್ತಿತ್ವ ಎಂಥದ್ದು, ಮತ್ತು ನೀವು ಬಡವರ ಜನರಿಗೆ ಏನು ಮಾಡ್ತೀರಿ, ಎಲ್ಲ ಕ್ವಶನ್ಗಳ ಮೇಲೆ ನೀವು ವೋಟಿಂಗ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಬಡವರು ಯಾವುದೇ ಕಾರಣಕ್ಕೂ ಕನಸನ್ನು ಕಾಣಬಾರದು ಅನ್ನುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.